ಬೇರೆ ಇದು ಬೇರೆ ಸಮಾಜ ಬೇರೆ ಸ್ವಾಮಿಗಳಿಗೆ ನಾವು ಯಾವ ಬೇಕಾದಾಗ ಮಾತಾಡ್ಬೋದು ಅದಕ್ಕೇನದ ಮಾತಾಡ್ತೀನಿ ಅಂತಂದ್ರಿ ಕೊಡ್ತೀನಿ ನೋಡ್ರಪ್ಪ. ಅಯ್ಯೋ ಅಯ್ಯೋ ಅನ್ಬೇಡ್ರಿ ಮಾತಾಡ್ರಿ. ನಾವು ಏನು ಮಾತಾಡೋಕ್ಕಾಗತ್ತೆ ರೀ? ತಮ್ಮ ಆಶೀರ್ವಾದ ಆಗಿಲ್ರಿ ತಮ್ಮ ಆಶೀರ್ವಾದ ಕೂಡ ಆರಾಮಿದ್ದೀರಿ? ಅದ ಆರಾಮದ ತಮ್ಮ ಆಶೀರ್ವಾದ ಅದೇ ಹೇಳಿದ್ರಿ ಎಲ್ಲ ಬಸ್ಸು ಎಲ್ಲ ಏನೇನು ಆಗ್ಯದ ಎಲ್ಲ ಇತಿಹಾಸ ಎಲ್ಲ ಹೇಳಿದ್ರು. ಅದಕ್ಕೆ ನಾನು ಬರ್ತೀನಿ ರೀ ಈಗ ಒಂದು 2-3 ತಮ್ಮ ಹತ್ರ ಬರ್ತೀನಪ್ಪ ನಾನು. ಇಲ್ಲ ಬೇಡ ಪಾಟೀಲ್ರೆ, ಇದು ಸಮಾಜಕ್ಕೆ ಬೇರೆ ಸಂದೇಶ ಹೋಗ್ತದೆ. ಈಗ ಇಲ್ಲಿ ಎಲ್ಲರೂ ನಿರ್ಣಯ ಮಾಡಿದ್ದಾರೆ, ನೀವೇನಾದ್ರು ಬಂದ್ರಿ ಅಂದ್ರೆ ಈ ಭಾಗದ ವೀರಶೈವ ಲಿಂಗಾಯತ ಸಮಾಜಕ್ಕೆ ವಿರುದ್ಧವಾಗಿ ನೀವು ಬಂದಂಗೆ ಆಗ್ತದೆ. ದಯವಿಟ್ಟು ಅವರಿಂದ ನಾವು ಬಹಳ ಶೋಷಣೆ ಒಳಗಾಗಿದ್ದೀವಿ. ಇವ್ರು ಯಾರ್ರಿ ಒಬ್ಬ ಸ್ವಾಮೀಜಿಗೆ ಬಸವ ತತ್ವ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಬಸವ ತತ್ವ ಗೊತ್ತಿಲ್ಲಾರ್ದೇನೆ ನಾವು ಸ್ವಾಮಿ ಆಗ್ಲಕ್ ಸಾಧ್ಯನಾ? ಇಂಥವು ಮಾತಾಡೋದು ಒದ್ದು ಒಳಗೆ ಹಾಕ್ರಿ ಅನ್ನೋದು. 1,20,20,00,000 ದಲಿತ ಮುಸ್ಲಿಂ ಇದೀವಿ, 60 ಲಾಖ ಲಿಂಗಾಯತ್, ನೀವೇನ್ ಮಾಡ್ತೀರಿ? ಟಿಪ್ಪು ಕಡ್ಡ ತಗೊಂಡ್ ಬಂದ್ರೆ ಓಡಿ ಹೋಗ್ತೀರಿ ಮಕ್ಕಳೇ. ಅದು ನಾನು ಸಂಬಂಧ ಇರೋ ನಮ್ಮ ಇವ್ರು ಮಾತಾಡಿದ್ದ ನಾನು ಬಂದಿದ್ರಿ. ಸಂಬಂಧ ಇಲ್ಲ ಅಂದ್ರೆ ಈ ಹಿಂದೂ ಕಾರ್ಯಕರ್ತರ ವಿರುದ್ಧ ಸ್ಟೇಟ್ಮೆಂಟ್ ಕೊಡಕ್ ಬರ್ತದ, ಒದ್ದು ಒಳಗ್ ಹಾಕ್ರಿ ಅಂತ ಹೇಳಕ್ ಬರ್ತದ. ಅವ್ರ ವರ್ಗದ ಒಬ್ಬ ವ್ಯಕ್ತಿ ಈ ರೀತಿ ಮಾತಾಡ್ಬೇಕಾದ್ರೆ ನಮ್ಮ ಮನುಷ್ಯ ಅಲ್ಲ ಮನೆ ಅದೊಂದ್ ಕಡೆ ಬಂದಿದ್ರಿ. ಈ ರೀತಿ ಇಲ್ಲ, ಮನುಷ್ಯ ಅಲ್ಲಂದ್ರೂ ಕೂಡ ಕಾನೂನು ನಿಮ್ ಕೈಯಾಗದಿಲ್ರಿ. ಕರೆಕ್ಟ್ ಒದ್ದು ಒಳಗ್ ಹಾಕ್ಬೇಕು, ಕೇಸ್ ಹಾಕ್ಸ್ಬೇಕು. ಕರೆಕ್ಟ್ ಕೇಸ್ ಯಾಕೆ ಹಾಕ್ಸ್ಲಿಲ್ಲ? ಪೊಲೀಸ್ ಹರಾಮ್ಗಿರಿಗೆ ಬಿಡಲ್ಲ ಅಂತಾನೆ. ಮಹಿಳಾ DC ಅದಾಳ, ಮಹಿಳಾ DC ಕಪಾಳ ಹೊಡಿತೀನಿ ಅಂತ ಭಾಷಣ ಮಾಡ್ತಾರೆ. ಇಂಥವ್ರನ್ನ ಯಾಕೆ ಇವರು ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ? ಮಟ್ಟ ಯಾಕೆ ಹಾಕ್ಲಿಲ್ಲ? ಇದು ರಾಧಾಕೃಷ್ಣ ಹಾಕಲಿದ್ದಂಗ್ರೆ ಕೂಡ ಪಾಪ ಮನುಷ್ಯ ರಾಧಾಕೃಷ್ಣ ಭಾಳ ಒಳ್ಳೆ ರಾಧಾಕೃಷ್ಣ ಅವರು ಗೆದ್ದು ಬಂದ್ರೆ ಹಳೆ ಮಾವನ ಮಾತು ಕೇಳಾರ್ದೆ ರಾಜಕೀಯ ಮಾಡ್ತಾರೇನ್ರಿ? ರಾಧಾಕೃಷ್ಣ ಒಳ್ಳೆ ಹಳೆ ಮಾವದೇವ್ರ ಮಾತು ಕೇಳಾರ್ದೆ ಮಾತಾಡ್ತಾರೇನ್ರಿ? ಒಂದ್ ಕೆಲಸ ಮಾಡ್ತೀನಿ ನಾನು ನೋಡ್ರಿ ಕೂಡ ನಾನ್ ಜವಾಬ್ದಾರಿ ತಗೋತೀರಿ. ಖರ್ಗೆ ಸಾಹೇಬ್ರು, ರಾಧಾಕೃಷ್ಣ, ನಾವು ನೀವು 3 ಮಂದಿ ಕೂತ ನಾವು ಇದನ್ನ ಬಗ್ಗೆ. ಇಲ್ಲ ಸರ್, ದಯವಿಟ್ಟು ಬರಬೇಡ್ರಿ. ಈಗ ಈ ಸಂದರ್ಭದಾಗ ಬರಬೇಡ್ರಿ. ನಾವು ಮತ್ತೆ ನಿಮಗೆಲ್ಲ ಭೇಟಿ ಆಗ್ತೀವಿ, ಮಾತಾಡ್ತೀವಿ, ನಾನೇ ನಿಮ್ಮ ಮನೆಗೆ ಬರ್ತೀವಿ. ಈಗಿಲ್ಲ, ಈ ಸಂದರ್ಭದಾಗ ಬಂದ್ರೆ ಇಡೀ ವೀರಶೈವ ಸಮಾಜ ನಿಮ್ಮ ವಿರುದ್ಧ ನಿಲ್ಬೇಕಾಗ್ತದೆ, ನಿಲ್ತದೆ, ತಪ್ಪು ಸಂದೇಶ ಹೋಗ್ತದೆ. ನೋಡ್ರಪ್ಪ ಇಲ್ಲಿ ಹೊಡ್ಯಾಕ ಗಣಪತಿ ಹೊಡೆದಂಗ ಇಲ್ಲ, ನಾವು ಇಲ್ಲಿಗೂ ಹೊಡೆಯೋರಲ್ಲ, ಗಣಪತಿಗೂ ಹೊಡೆಯೋರಲ್ಲ, ಎರಡನ್ನೂ ನಾವು ಆರಾಧಿಸೋರು, ಪೂಜಿಸುವವರು. ದಯವಿಟ್ಟು ಈ ಕಲಬುರಗಿ ಭಾಗಕ್ಕೆ ತಾವು ದಯವಿಟ್ಟು ಬರಬೇಡ್ರಿ. ಇದೊಂದು ನಿಮಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನು ಆಗೋದು ಆಗ್ಲಿ, ನಿರ್ಣಯ ಆಗುತ್ತೆ. ನಿಮ್ದು ಪ್ರೀತಿ ಇಷ್ಟೇ, ದೂರ ವಿಶ್ವಾಸದಿಂದಿರೋಣ. ಸಣ್ಕರ್ಗೆ ಅವರು ಬಹಳ ಪರಿಸ್ಥಿತಿ ಹದಗೆಡಿಸಬಹುದು ಕಲಬುರಗಿ ಜಿಲ್ಲೆದ. ನೀವೇನ್ರಿ ಸೀನಿಯರ್ ಇದೀರಿ, ನೀವು ನಿಮ್ಗಿಂತಲೂ ಹೆಚ್ಚಿಗೆ ಮಾತಾಡ್ತಾರೆ. ಸಿದ್ದರಾಮಯ್ಯ ಅವರು ಡೋಂಟ್ ಕೇರ್ ಅವರಿಗೆ. ಮತ್ತೆ ನೀವು ಯಾಕೆ ಇಷ್ಟು ಉದ್ದ ನಾಲಿಗೆ ಬಿಡ್ಲಕ್ಕ ಅವರಿಗೆ ಅವಕಾಶ ಕೊಡ್ತೀರಿ? ಇದು ನೀವು ಪಕ್ಷದಾಗ ವಿಚಾರ ಮಾಡುವಂತದ್ದು ಹೌದಲ್ಲ? ನಾವು ಅದನ್ನ ಕೇರ್ ಮಾಡಲ್ರಿ ಕೂಡ ನಾವು ನಮ್ದು ಇರ್ತೈತಿ. ಏನಿರ್ಲಿ, ಆಯ್ತು. ಈಗ ಇಷ್ಟು ಮಾತಾಡಿರಲ್ಲ, ನಮ್ಮ ಮೇಲೆ ಅಭಿಮಾನ ಪ್ರೀತಿಯಿಂದ ಇಷ್ಟೇ ಸಾಕ್ರಿ. ದಯವಿಟ್ಟು ನೀವು ಈ ಕಡೆ ಬರಕ್ಕೆ ಹೋಗ್ಬೇಡ್ರಿ, ನೀವು ಆರಾಮಾಗಿ ಅಲ್ಲೇ ಇರ್ರಿ, ನಿಮ್ ಕೆಲಸ ನೀವು ಮಾಡ್ರಿ, ನಮ್ ಕೆಲಸ ನಮ್ದು ಪಾದ ಮುಟ್ಟಕ್ಕೆ ಕೂತೀವಿ. ದಯವಿಟ್ಟು ಅದನ್ನ ಆಶೀರ್ವಾದ ಮಾಡಿ. ಇಲ್ಲ ಅದು ಅಸಾಧ್ಯದ ಮಾತು. ನಾವು ಈ ದೇಶಕ್ಕೆ, ಈ ರಾಷ್ಟ್ರದ ಧರ್ಮಕ್ಕೆ, ನಮ್ಮ ಬಸವ ತತ್ವಕ್ಕೆ ನಾವು ಬದ್ಧರಾಗಿದ್ದೀವಿ. ರಾಧಾಕೃಷ್ಣನ್ ಸಲುವಾಗಿ ಮಾಡ್ರಿ. ಇಲ್ಲ ಸರ್, ಇಲ್ಲ ದಯವಿಟ್ಟು ನಿಮ್ ಕಾಲ್ ಮುಗಿದ್. ಅಯ್ಯೋ ಶಿವ, ಹಂಗೆಲ್ಲ ನೀವು ಮಾತಾಡ್ಬೇಡ್ರಿ. ಇಡೀ ಸಮಾಜ ನಿರ್ಣಯ ಮಾಡಿದ್ರಿ. ಸಮಾಜ ಏನ್ ನಿರ್ಣಯ ಮಾಡ್ತದೆ, ಏನ್ ತೀರ್ಪು ಕೊಡ್ತಾರ ಅದನ್ನ ನಾವು ಪಾಲಿಸೋಣ, ನೀವು ಪಾಲಿಸೋಣ. ರಾಧಾಕೃಷ್ಣ, ನಾವು ಖರ್ಗೆ ಸಾಹೇಬ್ 3 ಮುದುಕರು ಮಾತಾಡ್ತೀನಪ್ಪ. ನಾನು ಜವಾಬ್ದಾರಿ ಹೊಡ್ತೀನಿ ಕೂಡ. ಕಾಲ್ ಜೋಡಿಸಿ ಕೂಡ ದಯವಿಟ್ಟು ನೀವು ಬರಕ್ ಹೋಗ್ರಿ. ಆಯ್ತು, ಈಗ ಮಾತಾಡಿರಲ್ಲ, ರಿಕ್ವೆಸ್ಟ್ ಆಗಿದೆಲ್ಲ, ಆಯ್ತು. ಎಲ್ಲಿ ವಿಜಾಪುರ ಇದ್ದೀರಿ? ರಾಧಾಕೃಷ್ಣ ಮಾಡ್ಬೇಡ್ರಿ. ಆಯ್ತು, ಭಗವಂತ ಭಗವಂತ ಆಶೀರ್ವಾದ ಯಾರಿಗೆ ಏನ್ ಮಾಡ್ತಾರೆ. ಇಲ್ಲ, ನಿಮ್ಗೇನ್ ಕೆಲಸ ಒಪ್ಸ್ಯಾರ? ಈಗ ಅಲ್ಲ, ನಿಮ್ಗೇನ್ ಕೆಲಸ ಒಪ್ಸ್ಯಾರ ಅದು ನೀವು ಪ್ರಾಮಾಣಿಕವಾಗಿ ಮಾಡಿರಿ ಸಾಕು. ನಾನು ಯಾರು ಒಪ್ಸಿಲ್ರಿ ಕೂಡ. ದೇವ್ರ ಸ್ಪರ್ಶ ಹೇಳ್ತೀನಿ, ದೇವ್ರ ಸ್ಪರ್ಶ ಹೇಳ್ತೀನಿ. ನಾವು ದೇವ್ರ ಸ್ಪರ್ಶ ಹೇಳ್ತೀನಿ. ರಾಧಾಕೃಷ್ಣ ಮಾಡ್ತೇನೆ ಆಗ್ಲಿ. ಬಸವಣ್ಣ ಮ್ಯಾಗ ಪ್ರಮಾಣ ಮಾಡಿ ಹೇಳ್ತಾರಪ್ಪ. ನನ್ಗೆ ಬೇಡ, ಯಾಕೆ ಬಸವಣ್ಣಕ್ಕೆ ಹೋಗೋಣ? ಯಾಕೆ ನೀವು ಅಂದ್ರಲ್ಲ ಯಾರು ಒಪ್ಸ್ಯಾರ ಅಂತ ಹೇಳಿ. ನಾ ಭಾಳ ಸ್ವಂತ ಬುದ್ಧಿ ಕೂಡ
ಯಾವ್ದು ಕೇಳಂಗಿಲ್ಲ ನಾವು ಬೇಡ, ಬೇಡ. ಆ ವಿಚಾರ ಅಲ್ಲ, ಇದೇ ಸ್ವಂತ ಬುದ್ಧಿಯಿಂದ ನೀವು ಆತ ಬುದ್ಧಿ ಹೇಳ್ಬೇಕಾಗಿತ್ತು. ಇಲ್ಲಿ ಮಹಾನ್ ನಾಯಕ ಮಹಾಮಂತ್ರಿಗೆ ಬುದ್ಧಿ ಹೇಳ್ಬೇಕಾಗಿತ್ತು ತಾವು. ಮಾಡೋಣಪ್ಪ ಅವ್ರ ಅಪ್ಪ ಅವರು 60 ವರ್ಷ ಮಾಡ್ಯಾರ, ಹಿಂಗ್ ಮಾತಾಡ್ಯಾರೇನ್ರಿ? ಏನು ಮಾತಾಡ್ರಪ್ಪ ಯಾವ್ದಾರ ಸ್ವಾಮಿಗೆ ಏಕವಚನದಾಗ ಮಾತಾಡ್ಯಾರ? ಇಲ್ಲ ಎಷ್ಟ್ರಿ? ಏನಪ್ಪ ಇದೊಂದು ನನ್ನ ಸಲುವಾಗಿ ಎಂದೂ ಕೇಳಿಲ್ಲ ಅಂತ ತಿಳ್ಕೊತ ನಿಮ್ಗೆ ದಯವಿಟ್ಟು ರಾಧಾಕೃಷ್ಣ ಪಟ್ಕೊಡೋದು ಬೇಡಪ್ಪ, ದಯವಿಟ್ಟು ಇಲ್ರಿ, ಜನರ ತೀರ್ಪು ರೀ, ನಾವೇನ್ ಜನರ ತೀರ್ಪು. ಸ್ವಲ್ಪ ಸಮಾಧಾನ ತಗೋರಪ್ಪ, ಸಮಾಧಾನ ಜನರ ತೀರ್ಪು ನೋಡೋಣ ಏನಾಗುತ್ತೆ. ಇಲ್ಲಪ್ಪ ಸಮಾಧಾನ ತಗೋರಪ್ಪ, ದಯವಿಟ್ಟು ದಯವಿಟ್ಟಪ್ಪ ನಾನು ಇತ್ತಿರ ತಿಳ್ಕೊಂಡು ನಮಗೆ ಮಾಡಪ್ಪ ದಯವಿಟ್ಟು.